ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ಬೆಂಗಳೂರು ರಸ್ತೆಯಲ್ಲಿರುವ ಚಿದಾನಂದಪ್ಪ ಬಡಾವಣೆ ನರಹರಿ ನಗರ A1 ದಕ್ಷಿಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇಂದು ಉದ್ಘಾಟಿಸಲಾಯಿತು. ಕರ್ನಾಟಕ ಸರ್ಕಾರದ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಅನುದಾನದಡಿ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಚಿತ್ರದುರ್ಗ ಇದರ ಅನುಷ್ಠಾನ ಹೊಣೆ ಹೊತ್ತಿದ್ದು, ಸ್ಥಳೀಯ ಶಾಸಕರ ಸಹಕಾರದಿಂದ ಘಟಕ ಕಾರ್ಯಾರಂಭಗೊಂಡಿದೆ. ಈ ಘಟಕದ ಕಟ್ಟಡ ಹಾಗೂ ನೀರಿನ ಟ್ಯಾಂಕ್ ವರ್ಷಕ್ಕಿಂತಲೂ ಹಿಂದೆಯೇ ಸಿದ್ಧವಾಗಿದ್ದರೂ ತಾಂತ್ರಿಕ ಕಾರಣಗಳಿಂದಾಗಿ ಸಾರ್ವಜನಿಕ ಬಳಕೆಗೆ ಬಂದಿರಲಿಲ್ಲ. ಇದರಿಂದಾಗಿ ಸ್ಥಳೀಯ ನಿವಾಸಿಗಳ ದೂರದ ರೈಲ್ವೆ ಹಳಿ ದಾಟಿ ಶುದ್ಧ ಕುಡಿಯುವ ನೀರನ್ನು ತರಬೇಕಾದ ಸಂಕಷ್ಟ ಎದುರಿಸ್ತಾ ಇದ್ರು. ಗ್ರಾಮಸ್ಥರ ಈ ಸಮಸ್ಯೆಯನ್ನ ಮನಗಂಡ ಶಾಸಕರು ತ್ವರಿತ ಕ್ರಮ ಕೈಗೊಂಡು ಘಟಕವನ್ನ ಕಾರ್ಯಗತಗೊಳಿಸಿದ್ದು, ಇದೀಗ ಸ್ಥಳೀಯರಿಗೆ ಸಮೀಪದಲ್ಲಿ ಶುದ್ಧ ಕುಡಿಯುವ ನೀರು ಲಭ್ಯವಾಗಿದೆ. ಇದರಿಂದ ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರಂಗೆರೆ ದೇವಾಲಯಗಳ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಶ್ರೀಮುಲ್ ಜಿಲ್ಲಾ ನಿರ್ದೇಶಕರಾದ BC ಸಂಜೀವಮೂರ್ತಿ, ನಿವೃತ್ತ ಶಿಕ್ಷಕರಾದ ಶಬ್ಬೀರ್, ಮಾರುತಿ ವಾರಿಯಸ್, ಕಾರ್ತಿಕ್ ಎಸ್ ಮೂರ್ತಿ, ರವಿ ಸಿಂಗ್, ಶಿವಣ್ಣ, ಹುಲಿಕುಂಟೆ ರಾಜು, ಎಂ ಸುಬ್ರಹ್ಮಣ್ಯಂ, ರಾಮಚಂದ್ರಪ್ಪ, ನೀರಿನ ಘಟಕದ ವಾಟರ್ ಮ್ಯಾನ್ ಸಂತೋಷ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀರು ಬಂದ್ವಾ?